ಮನೆಗಳದು ಸರ್ವೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಒಟ್ಟಾರೆಯಾಗಿ ಸೈಂಟಿಫಿಕ್ ಆಗಿ ಆಗಬೇಕು, ಯಾರೂ ಕೂಡ ತಪ್ಪಿಸ್ಕೋಬಾರದು. ನನ್ನ ಮನವಿ ಏನಪ್ಪ ಅಂತಂದರೆ, ಇದರಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳಬೇಕು ಅಂತಕ್ಕಂಥದ್ದು ಮನವಿ. ಜೊತೆಗೆ 60 ಪ್ರಶ್ನೆಗಳನ್ನು ಕೇಳ್ತಾರೆ. ಕಾಂತರಾಜ್ ವರದಿ ಮತ್ತು 54 ಇತ್ತು, ಈಗ 6 ಜಾಸ್ತಿ ಮಾಡಿದ್ದಾರೆ, 6 ಪ್ರಶ್ನೆಗಳು ಜಾಸ್ತಿ ಮಾಡಿದ್ದಾರೆ. 60 ಪ್ರಶ್ನೆಗಳನ್ನು ಕೇಳ್ತಾರೆ. ನೀನು ಯಾವ ಧರ್ಮದವನು, ಯಾವ ಜಾತಿಯವನು, ನಿನ್ನ ಶೈಕ್ಷಣಿಕ ಪರಿಸ್ಥಿತಿ ಏನು, ನಿನ್ನ ಸಾಮಾಜಿಕ ಪರಿಸ್ಥಿತಿ ಏನು, ನಿನಗೆ ಉದ್ಯೋಗ ಇದೆಯಾ ಇಲ್ವಾ, ನಿನ್ನ ಜಮೀನುಗಳಿದೆಯಾ ಇಲ್ವಾ. ನೋಡಿ, 20 ಪ್ರಶ್ನೆಗಳನ್ನು ಟೀಚರ್ಗಳು ಅವ್ರ ಮನೆಗಳಿಗೆ ಗಾಡಿದೇನ ಕಾರಿದೇನ ಮನೆ ಪ್ಲಾಟ್ ಇದಾವೆ ಹೋದಾಗ ಕೇಳ್ತಾರೆ. ಅದಕ್ಕೆ ನಾನು ಎಲ್ಲ ಜನರಲ್ಲಿ ಮನವಿ ಮಾಡೋದೇನಪ್ಪ ಅಂತಂದರೆ, ತಪ್ಪದೇ ಇದರಲ್ಲಿ ಪಾಲ್ಗೊಳ್ಳಬೇಕು. ನಂಬರ್ 1. ನಂಬರ್ 2, ಈ 60 ಪ್ರಶ್ನೆಗಳಿಗಿದೆಯಾ ಕೇಳ್ತಾರಲ್ಲ, ಅವಕ್ಕೆಲ್ಲ ಉತ್ತರ ಕೊಡಬೇಕು. ಮತ್ತು ಯಾರೂ ಕೂಡ ಇದರಲ್ಲಿ ತಪ್ಪಿಸ್ಕೋಬಾರ್ದು. ನಿಮಗೆ ಮನೇಲಿ ಇರೋಕ್ಕಾಗಲಿಲ್ಲ ಅಂತಂದರೆ ಒಂದು ಸಹಾಯವಾಣಿ ಇದೆ ಆಯೋಗದ್ದು. ಸಹಾಯವಾಣಿ ಸಂಖ್ಯೆ 80 50 77 0004. 80 50 77 304. ಇದು ಸಹಾಯವಾಣಿ ನಂಬರು. ಅದಕ್ಕೆ ಕರೆ ಮಾಡಬಹುದು. ಆಮೇಲೆ ವೆಬ್ಸೈಟ್ ಕೂಡ ಇದೆ. ವೆಬ್ಸೈಟ್ ವಿಳಾಸ ಏನಿದು, ಏನಮ್ಮ ಇದು? KSBC ಕರ್ನಾಟಕ ಗೌರ್ಮೆಂಟ್ ಇನ್ ಕೊಟ್ಟಿದ್ದೀರಾ? ಇದು ನೋಡ್ಕೊಳ್ಳಿ. ಇದು ನೀವು ನೋಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನೀವು ಬರೆದು ಜನರಿಗೆ ತಿಳಿಸಿ ಅಷ್ಟೇ. ಆನ್ಲೈನ್ ಮೂಲಕ ಕೂಡ ಮಾಡ್ಬೋದು. ಒಂದು ನ್ಯೂಸ್ ಕರೆಂಟ್ ವಿದ್ಯುತ್ ಅವರು ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸ್ತಾರೆ, RR ನಂಬರ್ ತಗೊಂಡು. ಆಮೇಲೆ ಆಮೇಲೆ ಆಶಾ ಕಾರ್ಯಕರ್ತರು, ಇದು ಮೊದಲೇ ಟೀಚರ್ಸ್ಗಳು ಹೋಗೋಕ್ಕಿಂತ ಮುಂಚಿತವಾಗಿ 3 ದಿನ ಮುಂಚಿತವಾಗಿ ಹೋಗಿ ಆಶಾ ಕಾರ್ಯಕರ್ತರು ಎಲ್ಲರ ಮನೆಗಳಿಗೆ ಹೋಗಿ 60 ನಾಳೆಯಿಂದ ಈ ನಮೂನೆಯನ್ನು ಕೊಟ್ಬಿಡ್ತಾರೆ ಅವ್ರಿಗೆ ಮುಂಚಿತವಾಗಿ. ಯಾಕಂತಂದರೆ ಓದ್ಕೊಂಡಿರಲಿ ಅಂತ, ಅವ್ರಿಗೆ ಗೊತ್ತಾಗಿ ಮಾಹಿತಿ ಗೊತ್ತಿರಲಿ ಅಂತ. ಅವನ್ನೆಲ್ಲ ಕೊಟ್ಟು ಎಲ್ಲರಿಗೂ ಈ ಕಡೆ ಕೊಡಿ, ನೀವು ಆಮೇಲೆ ಆದಮೇಲೆ ಕೊಡಿ.